ಮೂರು ಅಂಶವೂ ಇದೆ ಇದರಲ್ಲಿ. ಮನೆಯಲ್ಲಿ ಒಬ್ಬರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಒಬ್ಬ MP, ಇನ್ನೊಬ್ಬ MLA. 6 ತಿಂಗಳು ಖಾಲಿ ಇಟ್ಟು ಯಡಿಯೂರಪ್ಪನವ್ರು ಹಠ ಹಿಡಿದು ಅವ್ರ ಮಗನ್ನೇ ಹೋಗಿ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಬಂದಿದ್ದು. ಇದೆಲ್ಲವೂ ಸೇರಿದೆ ಇದು ಕುಟುಂಬದ ರಾಜಕಾರಣದ ಬಗ್ಗೆ. ಎರಡನೇದು, ಯಾರು ಅನೇಕ ವರ್ಷಗಳಿಂದ ಪಕ್ಷದ ಕೆಲಸ ಮಾಡ್ಕೊಂಬಂದಿರೋಂಥ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರೋಂಥ ವ್ಯಕ್ತಿಗಳಿಗೆ ಪಕ್ಕಕ್ಕೆ ಸರಿಸ್ತಾ ಇರೋದು. ಬಸವನಗೌಡ ಪಾಟೀಲ್ ಯತ್ನಾಳ್, ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾಯಿದ್ದೀರಿ? CT ರವಿ ಚಿಕ್ಕಮಗಳೂರಿನಿಂದ ಅವ್ರು MP ಆಗೇ ಆಗ್ತಿದ್ದರು. ಶೋಭಾಗೆ ಅಲ್ಲಿ ಜನ ಬೇಡ ಅಂದರು. ಇವ್ರು ತೊಗೊಂಡು ಬೆಂಗಳೂರು ಉತ್ತರಕ್ಕೆ ಕೊಡೋ ಅವಶ್ಯಕತೆ ಏನಿತ್ತು? ಯಾಕೆ CT ರವಿ ಕೊಟ್ಟಿಲ್ಲ? ಹಿಂದುತ್ವ ಪರವಾಗಿ ಹೋರಾಟ ಮಾಡೋನು. ಪ್ರತಾಪ್ ಸಿಂಹ ಮೈಸೂರು MP, ಅವ್ರು ಯಾಕೆ ಕೊಟ್ಟಿಲ್ಲ? ಯದುವೀರಿಗೆ ಕೊಟ್ಟಿರಿ, ಫೈನ್. ಇಲ್ಲಿ ಚಿಕ್ಕಮಗಳೂರಿಂದ ತೊಗೊಂಡೋಗಿ ಶೋಭಾಗೆ ನೀವು ಬೆಂಗಳೂರು ಉತ್ತರ ಕೊಡ್ತೀರಿ. ಅದೇ ರೀತಿ ಪ್ರತಾಪ್ ಸಿಂಹಗೆ ಯಾಕೆ ಕೊಡಲಿಲ್ಲ? ಬೇರೆ ಕಡೆ ಕೊಡ್ಬೋದಿತ್ತಲ್ಲ. ಸದಾನಂದ ಗೌಡರು ನಾನು ನಿಲ್ಲಲ್ಲ ಅಂತ 6 ತಿಂಗಳು ಮುಂಚೆ ಹೇಳಿದರು. ನಮ್ಮ ರಾಜ್ಯ ನಾಯಕರುಗಳು ಹೋಗಿ ನೀನೇ ನಿಂತ್ಕೋಬೇಕು ಅಂತೇಳಿ ಒತ್ತಾಯ ಮಾಡಿ ಮತ್ತೆ ರಾಜಕಾರಣದಲ್ಲಿ ಆ್ಯಕ್ಟಿವ್ ಮಾಡಿಸಿ ಈಗ ಯಾಕೆ ಅಪಮಾನ ಮಾಡ್ತಿದ್ದೀರಿ? ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಯಾರಿದ್ದಾರೆ, ಹಿಂದುತ್ವದ ಹೋರಾಟಗಾರರಿದ್ದಾರೆ, ಅವರಷ್ಟು ಜನಕ್ಕೆ ಪಕ್ಕಕ್ಕೆ ಸರಿಸ್ತಾ ಇದ್ದಾರಲ್ಲ, ಇದನ್ನು ಶಿವಮೊಗ್ಗ ಕ್ಷೇತ್ರದ ಜನ ಒಪ್ಪಲ್ಲ. ಮೂರನೇದು, ಇಡೀ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿರೋಂಥ ಹುಡುಗರು, ಕಾರ್ಯಕರ್ತರು, ನಾಯಕರು, ಈ ಕೆಲಸ ಮಾಡ್ತಿರೋರು ಎಲ್ರಿಗೂ ಅತೃಪ್ತಿ. ಯಾರಿಗೂ ಏನೂ ಕೇಳಲ್ಲ. ಅವರಷ್ಟಕ್ಕೆ ಅವ್ರಿಗೆ ಮಾಡ್ತಾರೆ, ಅವರಷ್ಟಕ್ಕೆ ಅವ್ರಿಗೆ ನಾಮಿನೇಟ್ ಮಾಡ್ಕೋತಾರೆ, ಅವರಷ್ಟಕ್ಕೆ ಅವ್ರಿಗೆ ಕಮಿಟಿ ಮಾಡ್ತಾರೆ. ಪಕ್ಷಕ್ಕೂ ಸಂಬಂಧ ಇಲ್ಲದ ವ್ಯಕ್ತಿಗಳಿಗೆ ಸ್ಥಾನಮಾನಗಳು. ಮನೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅಧ್ಯಕ್ಷರಾಗ್ತಿದ್ದಂಗೆ ರಾಜ್ಯದ ಪದಾಧಿಕಾರಿಗಳ ಕಮಿಟಿ ಘೋಷಣೆ ಮಾಡಿದ್ರು. ಯಾವ ರಾಜ್ಯ ನಾಯಕರು ಕೋರ್ ಕಮಿಟಿ ನಾಯಕರಿಗೂ ಕೇಳಲಿಲ್ಲ. ಒಂದು ರೀತಿಯ ಒಂದು ಕುಟುಂಬದ ಹಿಡಿತದಲ್ಲಿರೋದನ್ನ ಇಡೀ ರಾಜ್ಯದ ಕಾರ್ಯಕರ್ತರು ನೋವಿದೆ. ಈ 3 ಅಂಶದ ಬಗ್ಗೆ ರಾಜ್ಯದ ಜನ, ಜಿಲ್ಲೆ ಜನ ನನಗೆ ಬೆಂಬಲ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ನಾನು ಯಾರನ್ನೂ ಕರೆದಿಲ್ಲ, ಆದರೆ ಅನೇಕರು ಅವರವರೇ ಫೋನ್ ಮಾಡ್ತಾಯಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ನಮ್ಮ ಪರಿಚಯಸ್ಥರಿದ್ದಾರೆ, ಸಂಬಂಧಿಕರಿದ್ದಾರೆ. ನಾವು ಕೂಡ ನಮ್ಮ ಕ್ಷೇತ್ರದ ಏನು ಕೆಲಸ ಮಾಡಿಕೊಂಡು ನಾವು ಏನು ಸಹಕಾರ ಕೊಡಬೇಕು ನಾವು ಕೊಡ್ತೀವಿ. ಫೋನ್ಗಳು ನಂಗೆ ಬರ್ತಾಯಿದೆ. ನಾನೂ ಮನವಿ ಮಾಡ್ತೇನೆ, ಇಡೀ ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು, ನಿಮಗೆ ಸಂಬಂಧಿಕರು, ಸ್ನೇಹಿತರು ಯಾರ್ಯಾರು ನಮ್ಮ ಜಿಲ್ಲೆಯಲ್ಲಿದ್ದಾರೆ, ನೀವು ಪತ್ರ ಬರೀತಿರೋ, ಫೋನ್ ಮಾಡ್ತಿರೋ, ಒಟ್ಟಾರೆ ನನಗೆ ಬೆಂಬಲ ಕೊಡೋ ದಿಕ್ಕಿನಲ್ಲಿ ನೀವು ಸಹಕಾರ ಕೊಡಿ ಅಂತ ನಾನು ಅವ್ರಿಗೂ ಕೂಡ ಮನವಿ ಮಾಡ್ತೇನೆ. ಯಡಿಯೂರಪ್ಪ ನಂಗೆ ಮಾತಾಡಿಲ್ಲ. ಯಡಿಯೂರಪ್ಪ ಮಾತಾಡಿದ್ದು ಯಾವಾಗ ಅಂದರೆ, ನಾನು ನನ್ನ ಮಗ ಅವ್ರಿಗೆ ಮನೆಗೆ ಹೋದಾಗ ನಿನ್ನ ಮಗನಿಗೆ ಹಾವೇರಿ ಟಿಕೆಟ್ ಕೊಡಿಸ್ತೇನೆ, ಆ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಮಾತು ಹೇಳಿದರು. ಕೊನೆಯ ತನಕವೂ ಕೂಡ ಯಡಿಯೂರಪ್ಪನ ಮಕ್ಕಳು ಕಾಂತೇಶ್ ಸಿಂಗ್ ಹಾವೇರಿ ಟಿಕೆಟ್ ಆಗತ್ತೆ ಅಂತ ಮೇಲೆ 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 ಫೋನ್ ಮಾಡ್ತಾಯಿದ್ರು. ಇನ್ನು 2 ದಿನ ಅನೌನ್ಸ್ ಆಗಂತ ಹಿಂದಿನ ದಿನವೂ ಕೂಡ ರಾಘವೇಂದ್ರ ಕಾಂತೇಶ್ ಸಿಂಗ್ ಫೋನ್ ಮಾಡಿ, ದೇವರಣ್ಣ ನಿನಗಾಗತ್ತೆ. ಮನೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಫೇಲ್ ಆಗಿರೋಂಥ ಮುಖ್ಯಮಂತ್ರಿ, ಅವ್ರು ಯಾವ ಕಾರಣಕ್ಕೂ ಕೇಂದ್ರ ನಾಯಕರು ಒಪ್ಪಲ್ಲ ಅಂತ ಹೇಳಿ ಹಿಂದಿನ ದಿನ ಟಿ ವಿಗಳಲ್ಲಿ ಬಂತು. ಹಾವೇರಿಗೆ ಬಸವರಾಜ ಬೊಮ್ಮಾಯಿ, ಚಿಕ್ಕಮಗಳೂರಿಗೆ ಅವ್ರ ಹೆಸರೇ ನಂಗೆ ತಕ್ಷಣ ಬರೋಲ್ಲ, ಶೋಭಾ ಕರಂದ್ಲಾಜೆಗೆ ಯಡಿಯೂರಪ್ಪನವರು ಹಠ ಹಿಡಿದಿದ್ದಾರೆ, ಟಿ ವಿಗಳಲ್ಲಿ ಬಂತು. ಎಲ್ಲರೂ ನಮ್ಮ ಮನೆಗೆ ಬಂದರು. ಯಡಿಯೂರಪ್ಪನವರು ಇಲ್ಲಿ ಒಂದು ಸನ್ಮಾನಕ್ಕೆ ಬಂದರು, ಅವ್ರ ಮನೆಗೆ ಹೋಗಿದ್ದರು. ಇಲ್ಲ, ಈಶ್ವರಪ್ಪನ ನಾನು ಡೆಲ್ಲಿಗೆ ಕರ್ಕೊಂಡೋಗಿ ಅಮಿತ್ ಶಾ ಭೇಟಿ ಮಾಡಿಸ್ತಿ, ಟಿಕೆಟ್ ಕೊಡಿಸ್ತೀನಿ, ಟಿ ವಿನಲ್ಲಿ ಹೇಳಿದ್ರು. ನನಗೆ ಫೋನ್ ಮಾಡಿದ್ರು, ಬಾ ಡೆಲ್ಲಿಗೆ ಹೋಗೋಣ ಅಂತ. ನಾನು ವಾಪಸ್ ತಕ್ಷಣ ಕೇಳಿದೆ, ಶೋಭನ್ ಕರ್ಕೊಂಡೋಗಿದ್ರ ಡೆಲ್ಲಿಗೆ ಅಂತ.
ನಾನು ಜೋಕ್ ಮಾಡ್ತಿಲ್ಲ, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಶೋಭಂಗೆ ಹಠಾತ್ ಟಿಕೆಟ್ ಕೊಡ್ಸೋಕ್ಕೆ ಬರುತ್ತೆ, ದೆಹಲಿಗೂ ಅವ್ರು ಕರ್ಕೊಂಡು ಹೋಗಿದ್ದೇನೆ. ನೀವು ಪ್ರಾಮಿಸ್ ಮಾಡಿದಂಥ ಕಾಂತೇಶಂಗೆ ಯಾಕೆ ಕೊಡ್ತಿಲ್ಲ? ಮತ್ತು ನನಗೆ ಕೊಡಿಸ್ಬೇಕಾದ್ರೆ ಕಾರಣ ಏನಿತ್ತು? ಅವರೇ ಹೇಳಿದ್ದು, ಹೂನಪ್ಪ ಮೊನ್ನೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರದಿಂದ ಒಂದು ಸೂಚನೆ ಬರ್ತಿದ್ದಂಗೆ ಚುನಾವಣೆ ನಾನು ಅಸೆಂಬ್ಲಿ ಸ್ಪರ್ಧೆ ಮಾಡಲ್ಲ ಅಂತ. ನೀನು ನಿಷ್ಠಾವಂತ ಕಾರ್ಯಕರ್ತ ಆಗಿದೆಯಾ, ಖಂಡಿತ ನಿಮ್ಮ ಮಗನಿಗೆ ಟಿಕೆಟ್ ಸಿಗುತ್ತೆ. ಇಷ್ಟು ನೇರ ಮೋಸ ಮಾಡಿದ್ದು ಎಲ್ಲವೂ ಸೇರಿದೆ. ಇದು ನನಗೆ ಗೊತ್ತಿಲ್ಲ. ನರೇಂದ್ರ ಮೋದಿಯವರು, ಕೇಂದ್ರ ಸಮಿತಿಯವರು ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ಟು ಅವರೇ ಪ್ರಾಮಿಸ್ ಮಾಡಿದ್ದು. ನಾನು ನನ್ನ ಮಗನಿಗೆ ಕೊಡಿದ್ದು ಕೇಳೋಕ್ಕಿಂತ ಮುಂಚೆ ನಾನು ಅಸೆಂಬ್ಲಿ ಟಿಕೆಟ್ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಾಗಿತ್ತು. ನಮ್ಮಲ್ಲಿ ಯಾರು MLA ಇರಲಿಲ್ಲ, ಯಾವ MP ಇರಲಿಲ್ಲ, ಯಾವ MLC ಇರಲಿಲ್ಲ. ಮನೆಗೆ ಒಂದು ಟಿಕೆಟ್ಟು ಅಂದಾಗ ಯಾಕೆ ಕೊಡಲಿಲ್ಲ ಹಾಗಾರೆ? ಇದೂ ಸೇರಿದೆ ಅದರಲ್ಲಿ. ನಾನು ಇಲ್ಲ, ನಾನು ಬರೀ ಕಾಂತೇಶಿಗೆ ಕೊಡಲಿ ಬಿಡಲಿ, ಇದು ಸೇರಿದೆ. ನಾನು ಮುಚ್ಚುಮರೆ ಹೇಳ್ತೀನಿ, ಈ ಸಿದ್ಧಾಂತಗಳೆಲ್ಲ ಜೊತೆಗೆ ಇದು ಸೇರಿದೆ. ಗಾಳಿ ತೂರ್ಬಿಟ್ರು. ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತಿದ್ದೆ. ಈಗ ನೇರ ತೊಡೆ ತಟ್ಟು ನಿಂತಿರ್ಬೇಕಾದ್ರೆ ನನಗೇನೀಗ ಮಳೆ ಏನು ಚಳಿ ಏನು ನೀರಿಗಿಳಿದ್ರೆ ಅಂತಾರಲ್ಲ, ಹಾಗಾಗಿ ಪಕ್ಷದಲ್ಲಿರೋಂಥ ಸಮಸ್ಯೆಗಳನ್ನು ಶುದ್ಧೀಕರಣಗಳು ಮಾಡಬೇಕು ಅಂತ ನೇರವಾಗಿ ಹೇಳಿದ್ದೀನಿ. ಚುನಾವಣೆ ಮುಗೀತಿದ್ದಂಗೆ ಬರೆದಿಟ್ಕೊಳ್ಳಿ, ರಾಘವೇಂದ್ರ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ವಿಜಯ್ ಕೊಡಬೇಕಾಗತ್ತೆ. ಮತ್ತು ಇಡೀ ರಾಜ್ಯದಲ್ಲಿ ಯಾರ್ಯಾರು ಪಕ್ಷದ ಕಾರ್ಯಕರ್ತರಿಗೆ ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಅವರೆಲ್ಲರೂ ಕೂಡ ಶಕ್ತಿ ಬರುತ್ತೆ ಪಕ್ಷ ಕಟ್ಟೋದಕ್ಕೆ. ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋಂಥ ಪದ್ಧತಿ ಶುರು ಆಗುತ್ತೆ. ಅಲ್ಲಿಂದ ಮುಂದೆ ಇಡೀ ದೇಶದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಚಟುವಟಿಕೆ ಇದೆಯೋ ಕರ್ನಾಟಕ ರಾಜ್ಯದಲ್ಲೂ ಆ ರೀತಿ ಚಟುವಟಿಕೆಗಳು ಆರಂಭ ಆಗುತ್ತೆ ಇಂದ ನಂಬಿಕೆ ಇದೆ.